ಇನ್ನು 2 ದಿನದ ಮೂಡ ಮಹಾಯುದ್ಧ ಈಗ ಮೈಸೂರಿನಲ್ಲಿ ಅಖಾಡ ಕೂಡ ರೆಡಿ ಆಗ್ತಾ ಇದೆ. ಆಗಸ್ಟ್ 10ಕ್ಕೆ ದೋಸ್ತಿ ಆದರೆ ಆಗಸ್ಟ್ 9ಕ್ಕೆ ಅಂದ್ರೆ ನಾಳೆ ಕಾಂಗ್ರೆಸ್ನಿಂದ ಶಕ್ತಿ ಪ್ರದರ್ಶನ ಇದೆ. ವಿಪಕ್ಷಗಳ ಎಂಟ್ರಿಗೂ ಮುನ್ನವೇ ಸಿಎಂ ಶಕ್ತಿ ಪ್ರದರ್ಶನಕ್ಕೆ ವೇದಿಕೆ ರೆಡಿಯಾಗಿದೆ. ವಿಪಕ್ಷಗಳ ವಿರುದ್ಧ ನಾಳೆ ಕಾಂಗ್ರೆಸ್ ಜನಾಂದೋಲನ ಸಮಾವೇಶ ಮಾಡ್ತಾ ಇದೆ. ಮಹಾರಾಜ ಕಾಲೇಜು ಮೈದಾನದಲ್ಲಿ ಸಿಎಂ ಪರ ಶಕ್ತಿ ಪ್ರದರ್ಶನಕ್ಕೆ ಸಿದ್ಧತೆಗಳಾಗ್ತಾ ಇದೆ. ಲಕ್ಷ ಕಾರ್ಯಕರ್ತರನ್ನ ಸೇರಿಸೋದಕ್ಕೆ ಭರ್ಜರಿ ತಯಾರಿಯಾಗಿದೆ. ಮೂಡ ಹಗರಣದಲ್ಲಿ ಸಿಎಂ ಸಿದ್ದರಾಮಯ್ಯ ಸಮರ್ಥನೆಗೆ ಕೈ ನಾಯಕರು ಪ್ಲಾನ್ ಮಾಡ್ಕೊಂಡಿದ್ದಾರೆ. ಮತ್ತೊಂದು ಕಡೆ ಬಿಜೆಪಿ ಜೆಡಿಎಸ್ ವಿರುದ್ಧ ಚಾರ್ಜ್ ಶೀಟ್ ಮಂಡನೆಗೆ ರಣತಂತ್ರವನ್ನ ಹೂಡಲಾಗ್ತಾ ಇದೆ. ಸಮಾವೇಶದ ತಯಾರಿ ಪರಿಶೀಲನೆ ನಡೆಸಿದ್ದಾರೆ ಸಚಿವ ಮಹದೇವಪ್ಪ. ಆ ದೃಶ್ಯವನ್ನ ನಾವು ನೋಡ್ತಾ ಇದ್ದೀವಿ. ನಾಳೆಯ ಜನಾಂದೋಲನ ಸಮಾವೇಶಕ್ಕೆ ಏನೆಲ್ಲ ಸಿದ್ಧತೆಗಳು ಆಗಿದೆ ಅನ್ನೋದರ ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ ಸಚಿವ ಮಹದೇವಪ್ಪ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಮೈಸೂರು ಪ್ರತಿನಿಧಿ ಮಧುಸೂದನ್. ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಮಧು, ನಾಳೆಯಿಂದ 2 ದಿನ ಮೈಸೂರಿನಲ್ಲಿ ಮೂಡ ಮಹಾಯುದ್ಧವೇ ಒಂದು ರೀತಿ ನಡೆಯುತ್ತೆ. ಅದಕ್ಕೆ ಅಖಾಡ ಕೂಡ ರೆಡಿ ಆಗಿರುವಂಥದ್ದು. ನಾಳಿನ ಜನಾಂದೋಲನ ಸಮಾವೇಶಕ್ಕಾಗಿರುವಂತಹ ಸಿದ್ಧತೆಯ ಬಗ್ಗೆ ಮಾಹಿತಿ ಕೊಡ್ತಾ ಹೋಗೋದಾದ್ರೆ ವಿನಾ ಏನು ಈ ಒಂದು ಮೂಡ ಹಗರಣ ಏನು ಮೈಸೂರಿನಲ್ಲಿ ಬ್ಲಾಸ್ಟ್ ಆಯ್ತು, ಬ್ಲಾಸ್ಟ್ ಆದ ನಂತರದಲ್ಲಿ ಸಾಕಷ್ಟು ರಾಜಕೀಯ ವಿದ್ಯಮಾನಗಳು ಕೂಡ ನಡೆದಿರ್ತಕ್ಕಂಥದ್ದು ರಾಜ್ಯ ರಾಜಕಾರಣದಲ್ಲಿ. ಅದರ ಮುಂದುವರೆದ ಭಾಗವಾಗಿಯೇ ಕೂಡ ಕಳೆದ 1 ವಾರಗಳಿಂದ ಅಂದ್ರೆ 6 ದಿನಗಳಿಂದ ಏನೋ ಮೈತ್ರಿ ಪಡೆಗಳು ಮೈಸೂರು ಚಲೋವನ್ನ ಹಮ್ಮಿಕೊಂಡಿವೆ. ಅದರ ಸಮಾರೋಪ ಸಮಾರಂಭ ನಡೆಯುವಂಥದ್ದು ಇದೇ ತಿಂಗಳ 10ನೇ ತಾರೀಕು. ಅದಕ್ಕೆ ಕೌಂಟರ್ ಆಗಿ ಸಿದ್ದರಾಮಯ್ಯನವರು ಕಾಂಗ್ರೆಸ್ ಕೂಡ ಒಂದು ಜನಾಂದೋಲನ ಸಭೆಯನ್ನ ಕೂಡ ನಡೆಸ್ತಾ ಇರ್ತಕ್ಕಂಥದ್ದು. ಅದರಲ್ಲೂ ಕೂಡ ಮೈಸೂರಿನಲ್ಲಿ ನಡೀತಕ್ಕಂಥ ಈ ಒಂದು ಜನಾಂದೋಲನ ಸಭೆ ಏನಿದೆ, ಸೊ ಸಿದ್ದರಾಮಯ್ಯನವ್ರಿಗೆ ಸಾಕಷ್ಟು ಮಹತ್ವವನ್ನ ಕೊಡುವಂತ ಒಂದು ಕಾರ್ಯಕ್ರಮವಾಗಿ ರೂಪುಗೊಂಡಿದೆ. ಮೈಸೂರಿನ ಮಹಾರಾಜ ಕಾಲೇಜು ಮೈದಾನದಲ್ಲಿ ಇದಕ್ಕಾಗಿ ಬೃಹತ್ ವೇದಿಕೆಯನ್ನ ನಿರ್ಮಾಣ ಮಾಡಿದ್ದಾರೆ. ಜೊತೆಗೆ ಇಲ್ಲಿ ಲಕ್ಷ ಸಂಖ್ಯೆಯಲ್ಲಿ ಜನರನ್ನ ಸೇರಿಸಿ ಕಾರ್ಯಕ್ರಮವನ್ನ ಮಾಡಬೇಕು. ಆ ಮೂಲಕವಾಗಿ ಸಿದ್ದರಾಮಯ್ಯನವರು ತಮ್ಮ ತವರು ನೆಲದಲ್ಲಿ ಶಕ್ತಿಯನ್ನ ಇನ್ನೂ ಕೂಡ ಉಳಿಸ್ಕೊಂಡಿದ್ದಾರೆ. ಅವರ ಶಕ್ತಿ ಹೆಚ್ಚಿದೆ ಅನ್ನೋದನ್ನ ಹೇಳಬೇಕು ಅನ್ನೋ ಒಂದು ಸಂದೇಶವನ್ನ ಸಾರಬೇಕು ಅನ್ನೋ ನಿಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮವನ್ನು ರೂಪಿಸಿದಂತೆ ಕಂಡು ಬರ್ತಾ ಇದೆ. ನಾವು ಇಲ್ಲಿ ಗಮನಿಸಬಹುದು, ಇಡೀ ಕಾರ್ಯಕ್ರಮ ಏನಿದೆ, ಕಾರ್ಯಕ್ರಮ ನಡೆಯುವಂತ ವೇದಿಕೆ ಏನಿದೆ, ವೇದಿಕೆಯ ಬಹಳ ಏನು 120x45 ವಿನ್ಯಾಸದಲ್ಲಿ ಬಹಳ ದೊಡ್ಡದಾಗಿ ಮಾಡಲಾಗಿದೆ. ಎಲ್ಲೆಲ್ಲಿಯೂ ಕೂಡ ಸಿದ್ದರಾಮಯ್ಯನವರ ಭಾವಚಿತ್ರಗಳು ಮತ್ತೆ ಸಚಿವ ಸಂಪುಟದ ಇತರ ಸದಸ್ಯರ ಅವರ ಬೆಂಬಲಿಗರ ಫೋಟೋಗಳನ್ನ ಕೂಡ ಹಾಕಿರುವಂತದ್ದು. ಜೊತೆಗೆ ಕಾರ್ಯಕ್ರಮವನ್ನ ನೋಡ್ಲಿಕ್ಕೆ ಬರುವಂತವ್ರಿಗೆ ಎಲ್ಲಾ ರೀತಿಯಾದ ವ್ಯವಸ್ಥೆಗಳನ್ನು ಕೂಡ ಮಾಡ್ಕೊಂಡಿದ್ದಾರೆ. ಆದ್ರೆ ಇದೆಲ್ಲದಕ್ಕಿಂತನೂ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಕಾರ್ಯಕ್ರಮಕ್ಕೆ ಬರುವಂತ ಜನರೆಲ್ಲರೂ ಕೂಡ ಜೊತೆಗೆ ಅವರನ್ನ ಬೆಂಬಲಿಸಿ ಬರುವಂತಹ ಸಚಿವ ಸಂಪುಟದ ಸದಸ್ಯರು, ಸಚಿವರುಗಳು ಏನಿದ್ದಾರೆ ಅವರು ಸಿದ್ದರಾಮಯ್ಯನವ್ರದ್ದು ಈ ಒಂದು ಮೂಡ ಒಂದು ಪ್ರಕರಣ ಇದೆ, ಪ್ರಕರಣದಲ್ಲಿ ಕಾನೂನಾತ್ಮಕವಾಗಿ ಅವರಿದ್ದಾರೆ. ಅವರನ್ನ ಬಿಜೆಪಿ ಮತ್ತೆ ಜೆಡಿಎಸ್ ವಿನಾಕಾರಣ ಅವರ ವಿರುದ್ಧವಾಗಿ ಆರೋಪವನ್ನ ಮಾಡ್ತಾ ಇದೆ. ಸಿದ್ದರಾಮಯ್ಯನವ್ರಿಗೆ ನಮ್ಮೆಲ್ಲರ ಬೆಂಬಲ ಇದೆ ಅನ್ನೋದನ್ನ ತೋರಿಸ್ಬೇಕು. ಆ ನಿಟ್ಟಿನಲ್ಲಿ ಕಾರ್ಯಕ್ರಮಗಳು ರೂಪಿಸ್ಬೇಕು, ಭಾಷಣಗಳು ಇರಬೇಕು ಅನ್ನೋ ಒಂದು ಸಂದೇಶ ಈಗಾಗಲೇ ಕೂಡ ಆಗಿರ್ತಕ್ಕಂಥದ್ದು. ಇದರ ಹಿನ್ನೆಲೆಯಲ್ಲೇ ಕೂಡ ತಮ್ಮದೇ ತವರು ನೆಲದಲ್ಲಿ ತಮ್ಮ ವಿರೋಧಿಗಳು ಮಾಡುವಂತಹ ಸಮಾರೋಪ ಸಮಾರಂಭ ಏನಿರುತ್ತೆ ಅದಕ್ಕಿಂತ ಒಂದು ದೊಡ್ಡ ಮಟ್ಟದ ಒಂದು ಕಾರ್ಯಕ್ರಮ ಇರಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಮುತುವರ್ಜಿಯನ್ನು ವಹಿಸಿ ದೊಡ್ಡ ಮಟ್ಟದ ಕಾರ್ಯಕ್ರಮವನ್ನ ಮಾಡ್ಲಿಕ್ಕೆ ಎಲ್ಲ ಸಿದ್ಧತೆಯನ್ನ ಮಾಡ್ಕೊಂಡಿದ್ದಾರೆ. ವೀಣಾ, ಥ್ಯಾಂಕ್ ಯು ಮಧು ತಮ್ಮ ಮಾಹಿತಿಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.